ಈ ನಟ ದಕ್ಷಿಣ ಚಿತ್ರರಂಗದಲ್ಲಿ ವಿಶೇಷ. ಅವರ ಹೆಸರು ಕೇಳಿದ್ರೆ ಸಾಕು ಅಭಿಮಾನಿಗಳು ಹುಬ್ಬೇರಿಸ್ತಾರೆ. ಇವರ ಸಿನಿಮಾ ಬಂದ್ರೆ ಥಿಯೇಟರ್ಗಳು ಗರಿಗೆದರ್ತವೆ. ಒಂದು ಕಾಲದಲ್ಲಿ ಬೈಕ್ ಮೆಕ್ಯಾನಿಕ್ ಆಗಿದ್ದ ಈತ ಈಗ ಒಂದೇ ಚಿತ್ರಕ್ಕೆ 150 ಕೋಟಿ ಗಳಿಸುವ ರೇಂಜ್ಗೆ ಹೀರೋ ಆಗಿ ಬೆಳೆದಿದ್ದಾರೆ. ಇವರು ಸೌತ್ ಇಂಡಸ್ಟ್ರಿಯ ಟಾಪ್ ಹೀರೋಗಳಲ್ಲಿ ಒಬ್ರು. ಯಾವುದೇ ಹಿನ್ನೆಲೆ ಇಲ್ಲದ ಸಾಮಾನ್ಯ ಸಿಕಂದರಾಬಾದ್ ಹುಡುಗ ಈಗ ವಿಶ್ವದಾದ್ಯಂತ ಅಭಿಮಾನಿಗಳನ್ನ ಪಡೆದಿದ್ದಾನೆ. ಹಲವು ಸವಾಲು ಅವಮಾನಗಳನ್ನು ಎದುರಿಸಿ ಸ್ಟಾರ್ ಹೀರೋ ಆದರು. ಅವರು ತೆಲುಗು ಮತ್ತು ತಮಿಳಿನಲ್ಲಿ ಅನೇಕ ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹಿಟ್ ಫ್ಲಾಪ್ಗಳನ್ನು ಲೆಕ್ಕಿಸದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಪ್ರೇಕ್ಷಕರನ್ನು ರಂಜಿಸ್ತಾ ಇದ್ದಾರೆ. ದಕ್ಷಿಣದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ನಾಯಕ ಆ ನಟ ಬೇರೆ ಯಾರೂ ಅಲ್ಲ, ಕಾಲಿವುಡ್ ಸ್ಟಾರ್ ಅಜಿತ್. ಅಜಿತ್ ಅವರು ಮೇ 1, 1971 ಸಿಕಂದರಾಬಾದ್ನಲ್ಲಿ ಜನಿಸಿದ್ರು. ತಂದೆ ಪಿ ಸುಬ್ರಹ್ಮಣ್ಯಂ ಕೇರಳದವರು. ಬಾಲ್ಯದಿಂದಲೂ ಕೂಡ ಅಧ್ಯಯನದಲ್ಲಿ ಆಸಕ್ತಿ ಇಲ್ಲದ ಅಜಿತ್ ಓದಿದ್ದು 10ನೇ ತರಗತಿಯವರಿಗೆ ಮಾತ್ರ. ಬಳಿಕ ಬೈಕ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಧ್ಯಯನದಲ್ಲಿ ಪ್ರವೀಣರಲ್ಲದಿದ್ದರೂ ಕೂಡ ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡ್ತಾರೆ. ತೆಲುಗು, ತಮಿಳಿನಲ್ಲಿ ಹಲವು ಹಿಟ್ ಚಿತ್ರಗಳಲ್ಲಿ ನಟಿಸಿ ಟಾಪ್ ಹೀರೋ ಎನಿಸ್ಕೊಂಡ್ರು. ಬರೀ ಹೀರೋ ಅಲ್ಲ, ಅಜಿತ್ ವೃತ್ತಿಪರ ರೇಸರ್. 2004ರಲ್ಲಿ ಅವರು ಬ್ರಿಟಿಷ್ ಫಾರ್ಮುಲಾ 3 ಮತ್ತು ಫಾರ್ಮುಲಾ 2 ರೇಸ್ಗಳಲ್ಲಿ ಭಾಗವಹಿಸಿದ್ರು. ಅಜಿತ್ ವೃತ್ತಿಪರ ಶೂಟರ್ ಕೂಡ. ತಮಿಳುನಾಡಿನಲ್ಲಿ ನಡೆದ ಚಾಂಪಿಯನ್ಶಿಪ್ನಲ್ಲಿ ಅಜಿತ್ 4 ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಅಜಿತ್ ವಿಮಾನವನ್ನು ಕೂಡ ಓಡಿಸಬಲ್ಲರು. ಬೈಕ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದ ಅಜಿತ್ ನಂತರ ಟೇಲರ್ ಅಂಗಡಿಯೊಂದರಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸಕ್ಕೆ ಸೇರಿದ್ರು. ನಂತರ ರಾಯಲ್ ಎನ್ಫೀಲ್ಡ್ ಕಂಪನಿಯಲ್ಲಿ ಕೆಲಸ ಮಾಡಿದ್ರು. ಗೌರ್ಮೆಂಟ್ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು. ಅದರ ನಂತರ ಅವರು ಬಿಸ್ನೆಸ್ ಡೆವಲಪರ್ ಆಗಿ ಕೆಲಸ ಮಾಡುವಾಗ ಇಂಗ್ಲಿಷ್ ಕಲಿತರು. ಅವರು ತಮ್ಮದೇ ಆದ ಜವಳಿ ಟೈಲ್ಸ್ ವ್ಯಾಪಾರವನ್ನು ಪ್ರಾರಂಭಿಸಿದ್ರು. ಸಿನಿಮಾಟೋಗ್ರಫಿ ಕಮ್ ಡೈರೆಕ್ಟರ್ PC ಶ್ರೀರಾಮ್ ಅವರು ಮೋಟಾರ್ ಕಂಪನಿಯ ಕಮರ್ಷಿಯಲ್ ಆ್ಯಡ್ ಮಾಡಲು ಹೋದಾಗ ಅವರಿಗೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು. ಅವರು 1990ರಲ್ಲಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಮೊದಲ ಚಿತ್ರಕ್ಕೆ 2500 ರೂಪಾಯಿ ಸಂಭಾವನೆ ತೆಗೆದುಕೊಂಡಿದ್ದಾರೆ. ಮೊದಲು ಸೈಡ್ ರೋಲ್ ಮಾಡಿ ನಂತರ ಹೀರೋ ಆದರು. 2000ರಲ್ಲಿ ಅಜಿತ್ ತನ್ನ ಸಹನಟಿ ಬೇಬಿ ಶಾಲಿನಿಯನ್ನ ಪ್ರೀತಿಸಿ ಮದುವೆ ಆದರು. ಸದ್ಯ ಗುಡ್ ಬ್ಯಾಡ್ ಆಂಗ್ಲಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ.